ಒಂದು ವಿಚಾರ. ಈಗ ನಾನೇನಾದ್ರೂ ಮಾತಾಡಕ್ ಹೋದ್ರೆ ಅವ್ರಿಗೆ ಈಗ ಶುರು ಆಗತ್ತೆ ಇವಾಗ ಬಟ್ ಸರಿ ಇಲ್ಲ ಅಂತ ಒಂದು ಬರುತ್ತೆ. ಅಲ್ಲೇ ಒಂದ್ ಹಿಡ್ದು ಹೀಗೆ ಗೂಂಡಾಗಳು ಅಂತ ಒಂದು ದೊಡ್ಡ ಧರ್ಮಕ್ಕೊಂದು ಹೆಸರು. ಅವರೇ ಮೊದ್ಲು ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅದಾದ ನಂತರ ಭಟ್ರನೇ ಇದಕ್ಕೆ ಮಾಡ್ಸಿದ್ದು, ಅವರಿಂದಾನೇ ಆಗಿದ್ದು ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾನು ಕೂಡ ಕೇಳಿದೀನಿ. ಇದು ಸಾಮಾನ್ಯ ನಾನೇ ಮಾಡ್ಸೋಗಿದ್ರು 10 ವರ್ಷದ ಹಿಂದೆನೆ ಮಾಡ್ತಿದ್ದೆ. ಅದು ದೊಡ್ಡ ಗೂಂಡಾಗಿರಿ ಮಾಡಿದ್ರೆ ಕೇಸ್ಗಳಿದೆ, ಆಮೇಲೆ ರೌಡಿ ಪುಡಿ ರೌಡಿಗಳಂತ ಹೇಳ್ತಾರೆ. ಈಗ ಇವರು ವಸೂಲಿ ಮಾಡಕ್ಕೋಸ್ಕರ ಮಾಡ್ತಾ ಇದಾರೆ. ಯಾಕಪ್ಪ ಯಾಕೆ ಮಾಡ್ತಾ ಇದೀನಿ ಸರ್, ಮಾಡ್ತಾ ಇದೀನಿ. ವಿಡಿಯೋ ಮಾಡ್ಕೊಂಡಿದೀವಿ, ಬಿಡಿ ಆಯ್ತು, ಬೇಡಿ ಸರ್. ಸರ್ ನಾನು ಹೇಳ್ತಾ ಇರೋದು ಕಾನೂನು ನಮಸ್ತೆ ಸ್ನೇಹಿತರೆ, ಇವತ್ತು ನಾನು ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿದೆ. ರಾಮನವಮಿ ದಿನ ಇಲ್ಲಿ ಸ್ವಲ್ಪ ವಾಗ್ವಾದ ಶುರು ಆಗಿತ್ತು. ರಾಮನವಮಿಯ ದಿನ ಬೆಳಿಗ್ಗೆ ಇಲ್ಲಿ ಸ್ವಲ್ಪ ಭಾವಿಸ್ಬಿಟ್ಟು ಇಲ್ಲಿ ದಿನನಿತ್ಯ ಪೂಜೆ ಬೆಳಿಗ್ಗೆ ಒಂದು 6:30 ಶುರು ಮಾಡ್ತೀನಿ. 8:30 9 ಗಂಟೆ ಒಳಗೆ ಮುಗಿಸ್ತೀನಿ. ಯಾಕಷ್ಟು ಬೇಗ ಮುಗಿಸ್ತೀನಿ ಅಂತ ಹೇಳಿದ್ರೆ ಇಲ್ಲಿ ದಿನನಿತ್ಯ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಒಂದು ಹೊಸದಾಗಿ ಒಂದು ಶುರು ಆಗಿದೆ. ಅವರೆಲ್ಲರೂ ಇಲ್ಲಿ ಬರ್ತಾರೆ. ಇದು ಮುಜರಾಯಿ ದೇವಸ್ಥಾನ, ಬೆಟ್ಟದ ಭೈರವೇಶ್ವರ ದೇವಸ್ಥಾನ, ಹಾನಬಾಳ್ ಹೋಬಳಿ, ಸಕಲೇಶಪುರ ತಾಲೂಕು, ಹಾಸನ ಜಿಲ್ಲೆ. ಇಲ್ಲಿ ಇರತಕ್ಕಂತ ದೇವಸ್ಥಾನ ಇದು ಮುಜರಾಯಿ. ಇದು ಸಿ ಗ್ರೇಡ್ ದೇವಸ್ಥಾನ. ಇಲ್ಲಿ ಭಕ್ತಾದಿಗಳು ಅಂತ ಹೇಳಿದ್ರೆ 8-10 ಗ್ರಾಮದ ಊರಿನವರು ಇಲ್ಲಿ ಬರ್ತಾರೆ. ದಿನನಿತ್ಯ ಪೂಜೆಯನ್ನ ಮಾಡಿಸ್ಕೊಂಡು ಹೋಗ್ತಾರೆ. ಇಲ್ಲಿ ನಾವು ದಿನನಿತ್ಯವೂ ಪೂಜೆ ಆಗುತ್ತೆ ದೇವಸ್ಥಾನದಲ್ಲಿ. ಇಲ್ಲಿ ಬೆಳಿಗ್ಗೆ ನಾವೊಂದು 6:30 ಬರ್ತೀನಿ. 9:30 ಇರ್ತೀನಿ. ನಾನು ದಿನನಿತ್ಯ ಬಾಗ್ಲು ಹಾಕೊಂಡೆ ಪೂಜೆ ಮಾಡೋದು. ಉದ್ದೇಶ ಯಾರಿಗೂ ದೇವರು ನೋಡ್ಬಾರ್ದು, ತೋರಿಸ್ಬಾರ್ದು ಅನ್ನೋ ಉದ್ದೇಶ ಅಲ್ಲ. ನೆಮ್ಮದಿಯಾಗಿ ಪೂಜೆ ಮಾಡುವಂತ ಜಾಗ. ಹಾಗಾಗಿ ಇಲ್ಲೆಲ್ಲ ತುಂಬಾ ಪ್ರೀ ವೆಡ್ಡಿಂಗ್ ಶೂಟಿಂಗ್ ನವರ ಒಂದ್ ಸ್ವಲ್ಪ ಸಮಸ್ಯೆ ಇದೆ. ಸ್ವಲ್ಪ ಅಲ್ಲ, ದೊಡ್ಡ ಸಮಸ್ಯೆ. ಯಾಕಂದ್ರೆ ಬಾಗ್ಲು ಹಾಕೊಂಡೆ ಪೂಜೆ ಮಾಡ್ಬೇಕು ಅಂತ ಹೇಳಿದ್ರೆ ದೊಡ್ಡ ಸಮಸ್ಯೆನೇ ಅದು. ಊರ್ನವ್ರೆಲ್ರು ಕೇಳ್ತಾ ಇದ್ರು, ಬಟ್ರೆ ಆ ಕಡೆ ಬಾಗ್ಲು ಹಾಕ್ತಿರಿ, ಮುಂದ್ಗಡೆ ಬಾಗ್ಲು ಹಾಕ್ತಿರಿ, ಏನ್ ವಿಚಾರ ಇದು ಅಂತ ವಿಚಾರ ಎಲ್ರಿಗೂ ಎಲ್ಲರ ಸಮ್ಮುಖದಲ್ಲೂ ಮಾತಾಡ್ತಾ ಇದ್ವಿ. ಇನ್ನು ಇಲ್ಲ, ತುಂಬಾ ಕಷ್ಟ ಆಗ್ತಾ ಇದೆ ಪೂಜೆ ಮಾಡಕ್ಕೆ, ದಿನನಿತ್ಯ ನೆಮ್ಮದಿಯಾಗಿ ಪೂಜೆ ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಮೇಲೆಲ್ಲ ಹತ್ತಿ ನಿಂತ್ಕೊಂಡೆಲ್ಲ ಪೂಜೆ ಮಾಡ್ತಾರೆ. ಅಲ್ಲ, ಮೇಲೆಲ್ಲ ಹತ್ತಿ ನಿಂತ್ಕೊಂಡು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾರೆ. ಕಾಲಿಡ್ತಾರೆ ಅಲ್ಲಿ ಬಾಗ್ಲಲ್ಲಿ, ಅಲ್ಲಿ ಕಾಲಿಟ್ಕೊಂಡು ಪೂಜೆ ಮಾಡ್ತಾರೆ. ಅಲ್ಲೆಲ್ಲ ಮಲ್ಕೊಂಡಿರ್ತಾರೆ. ನೀವು ಈ ಹಿಂದೆ ಸುಮಾರು ವಿಡಿಯೋಗಳು ನೋಡಿರಬಹುದು. ಅದು ನಮ್ದೇ ದೇವಸ್ಥಾನ ಅಂತ ನಿಮ್ಗೆ ಪ್ರಶ್ನೆ ಆದ್ರೂ ಆಗಿರಬಹುದು. ಹಾಗಾಗಿ ದಿನನಿತ್ಯ ಆಗ್ತಾ ಇತ್ತು. ಮೊನ್ನೆ ರಾಮನವಮಿ ದಿನ ಬೆಳಿಗ್ಗೆ ಬೇಗ ಪೂಜೆಗೆ ಬಂದಿದ್ದೆ. ನಮ್ಮ ಇಲ್ಲಿ ಊರಿನ ಸತ್ಯೇಂದ್ರಗೌಡ್ರು ಅಂತ ಒಬ್ಬರಿದ್ದಾರೆ. ಅವ್ರೇನ್ ಮಾಡಿದ್ರು, ಅವರ ಹೆಣ್ಮಕ್ಳು ಬಂದಿದ್ರು ದೇವಸ್ಥಾನಕ್ಕೆ. ಮದುವೆ ಆದ ಹೊಸದ್ರಲ್ಲಿ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗುವಂತದ್ದು ವಾಡಿಕೆ, ಸಂಪ್ರದಾಯವೂ ಕೂಡ. ಆ ದಿನ ಬಂದಿದ್ರು, ಅವ್ರಿಗೆ ಪೂಜೆ ಮಾಡ್ಕೊಟ್ಟೆ. ಅವರು 8:30 ಬನ್ನಿ ಅಂತ ಹೇಳಿದ್ರೆ 8:20 ಬಂದ್ರು. ಅವರು ಬನ್ನಿ ಒಳಗೆ ಪೂಜೆ ಮಾಡೋಣ ಅಂತ ಕರ್ದೆ. ಬಂದ್ರು. ಅವ್ರು ಕೇಳಿದ್ರು, ಪ್ರಶಾಂತ್ ಮತ್ತೆ ಅವರ ಮನೆಯವ್ರು ಕೇಳಿದ್ರು. ಈಗ ನೋಡಿ ಅಲ್ಲೇನೆ ಬಂದಿದ್ದಾರೆ. ಅದು ಕಾಲಿಗೆ ಹಾಕುವಂತದ್ದು ಸಾಕು. ಅದು ಗೇಟಿಂದ ಆಚೆ ಇದ್ರೆ ಒಳ್ಳೇದು. ನಮ್ದು ವಿಚಾರ. ಈಗ ನಾನೇನಾದ್ರೂ ಮಾತಾಡಕ್ ಹೋದ್ರೆ ಅವ್ರಿಗೆ ಈಗ ಶುರು ಆಗತ್ತೆ ಬಟ್ ಸರಿ ಇಲ್ಲ ಅಂತ ಒಂದು ಬರುತ್ತೆ. ಅಲ್ಲೇ ಒಂದ್ ಹಿಡ್ದು ನೋಡಿ ಭಟ್ರ ಕಡೆ ಎಷ್ಟು ಸೂಕ್ಷ್ಮವಾಗಿ. ನಾವು ಅವ್ರಿಗೇನಾದ್ರು ಹೇಳಿದ್ರೆ ನಾವು ಅರ್ಚಕರು ಸೇರಿ ಗೂಂಡಾಗಳು ಅಂತ ಒಂದು ದೊಡ್ಡ ಧರ್ಮಕ್ಕೊಂದು ಹೆಸರು. ಮೊನ್ನೆ ಆಗಿದ್ದು ಇದೇನೆ. ದೇವಸ್ಥಾನದಲ್ಲಿ ಅಲ್ಲಿ ಇಲ್ಲಿ ಹೊರಕೊಂಡು ಈ ಪಾರ್ಕ್ ಅಲ್ಲಿ ಫೋಟೋ ತೆಗಿತಾ ಇದ್ರು. ಈ ದೇವಸ್ಥಾನ ಇದು ಹಾಗಿಲ್ಲ, ನೀವು ನಡ್ಕೊಳಂಗಿಲ್ಲ. ಇಲ್ಲಿ ಇದಕ್ಕೊಂದು ಸಂಸ್ಕಾರ ಇದೆ, ಒಂದು ಆಚಾರ ವಿಚಾರ ಇದೆ ದೇವಸ್ಥಾನಕ್ಕೆ. ಆಯಾಯ ಕ್ಷೇತ್ರಕ್ಕೆ ಹೋಗುವಾಗ ಆಯಾಯ ರೀತಿಯಲ್ಲಿ ಬಂದ್ರೆ ಒಂದು ಒಳ್ಳೇದು ಅಂತ ಹೇಳ್ಕೊಂಡು ಅವ್ರಿಗೆ ಹೇಳಿದೆ. ನನ್ ಮನೆಯಲ್ಲೂ ರಾಮನವಮಿ ದಿನ ಮನೇಲಿ ಪೂಜೆ ಆಗಿರ್ಲಿಲ್ಲ. ಅವ್ರಿಗೆ ಹೇಳ್ಬಿಟ್ಟು ಬೈದ್ಬಿಟ್ಟು ಹೇಳೋಗಿದ್ದಲ್ಲ, ಬೈದೇ ಹೋದೆ. ಅದಿನ್ನೇನಾದ್ರೂ ಆಗೋಂಗಿದ್ರೆ ಆಗಿಬಿಟ್ಟು ಬೈದೇ ಹೋದೆ ಅವ್ರಿಗೆ. ಆಮೇಲೆ ಬೈದ್ ಹೋದೆ. ಗಲಾಟೆ ಆಗ್ಬೇಕಾದ್ರೆ ನೀವಿದ್ರ?
ಇಲ್ಲ ಗಲಾಟೆ ಆಗಿ ನಾನು ಬೈದ್ಬಿಟ್ಟು ನಾನು ನನ್ನ ಪಾಡಿಗೆ ಹೋದೆ. ಏನಕ್ಕೆ ನಾ ಬೆಳಿಗ್ಗೆ 6:30 ಬಂದಿದ್ದೆ, 9 ಕಾಲಾಗಿತ್ತು ಇದೆಲ್ಲ ಆಗ್ಬೇಕಿದ್ರೆ. ನಮ್ಮ ಮನೆಯಲ್ಲಿ ಪೂಜೆ ಆಗಕ್ಕಿತ್ತು, ಹಾಗಾಗಿ ನಾನು ಸೀದಾ ಹೋದೆ, ಬೈದ್ಬಿಟ್ಟು ಹೋದೆ. ಇವರು ದೇವಸ್ಥಾನಕ್ಕೆ ಬಂದು 3 ಪ್ರದಕ್ಷಿಣೆ ಹಾಕುವಂಥದ್ದು ಎಲ್ರಿಗೂ ಗೊತ್ತಿರುವಂತದ್ದೇ. ಹಾಗಾಗಿ ದೇವಸ್ಥಾನ 3 ಪ್ರದಕ್ಷಿಣೆ ಹಾಕಿರು. ಫಸ್ಟ್ ಮೊದಲನೇ ಪ್ರದಕ್ಷಿಣೆಗೂ ಅವ್ರು ಹೇಳಿದ್ರಂತೆ ಅಲ್ಲಿ ದೇವ್ರ ಇದು ಗರ್ಭಗುಡಿ ಒಳಗೇನೆ ಇರೋದು, ದೇವ್ರ ಪ್ರತಿಷ್ಠಾಪನೆ ಆಗಿರೋದಂಥದ್ದು ಅಲ್ಲಿ. ಒಂದು ಗರ್ಭಗುಡಿ, ನಮಸ್ಕಾರ ಮಂಟಪ, ಸಭಾ ಮಂಟಪ ಅಂತಿದೆ. ನಮಸ್ಕಾರ ಮಂಟಪದಲ್ಲಿ ನಾವು ದೇವರಿಗೆ ನಮಸ್ಕಾರ ಮಾಡುವಂಥದ್ದು, ಗರ್ಭಗುಡಿ ಒಳಗೆ ದೇವ್ರ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾತ್ರ ಮಾಡುದು, ಅಲ್ಲಿ ನಮಸ್ಕಾರ ಮಾಡ್ಲಿಕ್ಕೆ ಬರುದಿಲ್ಲ. ಹಾಗಾಗಿ ಅಲ್ಲಿಂದ ಪೂಜೆ ಮುಗಿಸಿ ಹೊರಗಡೆ ಬಂದು ಇವರೆಲ್ಲ ಸುತ್ತ ಮಾಡ್ತಾ ಇದ್ರು. ನಾನು ನನ್ನ ಪಾಡಿಗೆ ಬಾಗ್ಲ ಹಾಕೊಂಡು ಹೋದೆ. ನಂಗೆ ಟೈಮ್ ಆಗಿತ್ತು, ಹಂಗಾಗಿ ಬಾಗ್ಲ ಹಾಕೊಂಡು ಹೋದೆ. ಆ ಫೋಟೋಗ್ರಾಫರ್ಗೆ ಹೆದರಿ ಅಲ್ಲ ಅಲ್ವಾ. ಆ ನಂತರ ಪೂಜೆ ಮಾಡ್ಕೊಂಡು ಹೋದೆ ನನ್ನ ಪಾಡಿಗೆ. ಅವ್ರು ಬಂದ್ರು, ನಾಗನ ಹತ್ರ ಪೂಜೆ ಮಾಡಿದ್ರು, ಚೌಡಿ ಗುಡಿಗೂ ಪೂಜೆಗೆ ಅಂತ ಹೇಳಿ ಕಳಿಸ್ದೆ. 2-3 ಪ್ರದಕ್ಷಿಣೆ ಬರ್ಬೇಕಿದ್ರೆ ಅವ್ರು ಅಲ್ಲೇ ಇದ್ಕೊಂಡಿದ್ರು, ಎಷ್ಟು ಹೇಳಿದ್ರು ಕೇಳಲಿಲ್ಲ. ಹಾಗಾಗಿ ಅವ್ರು ಜೋರಾಗಿ ಮಾತಾಡಿದ್ರು, ನಮ್ ದೇವಸ್ಥಾನ ಧಾರ್ಮಿಕ, ನೀವು ಇದಕ್ಕೆಲ್ಲ ಧಕ್ಕೆ ತರ್ತಾ ಇದ್ರಿ, ಪ್ರೀ ವೆಡ್ಡಿಂಗ್ ಶೂಟ್ ಮಾಡಂಗಿದ್ರೆ ಅಲ್ಲೆಲ್ಲ ಮೇಲೆ ಪಾಂಡವ್ರ ಬೆಟ್ಟ ಅಂತ ಇದೆ, ಅಲ್ಲಿ ಹಾಳು ಮಾಡ್ಬೇಡಿ ಅಂತಾನೆ ಹೇಳ್ತಿದ್ರು. ಅಲ್ಲಿ ಹೋಗಿ ಹಾಳು ಮಾಡಿ ಅಂತ ಹೇಳ್ತಿಲ್ಲ, ಇದಕ್ಕಿಂತ ಅಲ್ಲೆಲ್ಲಾದ್ರೂ ಹೋಗಿ ಹೇಗ್ ಬೇಕಾದ್ರೂ ನೀವು ಫೋಟೋಗಳನ್ನ ವಿಡಿಯೋಗಳನ್ನ ತಕೊಂಡು ನೀವು ಆಚೆಗೆ ಹೋಗಿ ಅಂತ ಹೇಳಿದ್ ಹೌದು. ಮಾತಿಗೆ ಮಾತು, ವಾಗ್ವಾದ ಶುರು ಆಯ್ತು. ನೀವ್ ಯಾರು ಹಿಡ್ಲಿಕ್ಕೆ, ನೀವ್ ಯಾರು ಕೇಳಲಿಕ್ಕೆ, ಈ ತರದ ಒಂದಷ್ಟು ಅಸಂಬದ್ಧ ಮಾತುಗಳು ಶುರು ಆಯ್ತು. ಜೊತೆಗೆ ಇನ್ನೊಂದೇನಂದ್ರೆ ಅವ್ರ ಮನೆಯವ್ರು ಎಲ್ಲರೂ ಬಂದಿದ್ರು, ಕುಟುಂಬದವ್ರ ಎದುರಿಗೆ ಯಾರಿಗಾದ್ರೂ ಬೈದ್ರು ಕೂಡ ಸಹಜ ಕೋಪ ಬರೋದು. ಕೋಪ ಬಂದಿದೆ, ಅವರೇ ಮೊದ್ಲು ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅದಾದ ನಂತರ ಇವರು ಹೊಡೆದಿದ್ದಾರೆ. ಮುಂದಿಂದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ನಾನು ಎಷ್ಟೋ ದಿನ ಮುಂಗಡೆ ಮತ್ತೆ ಈ ಬಾಗಿಲುಗಳನ್ನು ಹಾಕೊಂಡೇ ಪೂಜೆ ಮಾಡಿದ್ದೀನಿ. ಉದ್ದೇಶ ಏನಂದ್ರೆ ಸಮಾಧಾನ ಪೂಜೆ ಮೇಲೆ ಬಿಡೋದು. ಈಗ ಮಾಧ್ಯಮದಲ್ಲಿ ಕೆಲವರು ಒಂದು ನೀವು ಕೇಳಿರ್ತೀರಾ, ಸೊ ಭಟ್ರನೇ ಇದಕ್ಕೆ ಮಾಡಿಸಿದ್ದು, ಅವರಿಂದಾನೇ ಆಗಿದ್ದು ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾನು ಕೂಡ ಕೇಳಿದ್ದೀನಿ. ಇದು ಸಾಮಾನ್ಯ, ನಾನೇ ಮಾಡ್ಸೋಂಗಿದ್ರೆ 10 ವರ್ಷದ ಹಿಂದೆನೆ ಮಾಡ್ತಿದ್ದೆ. ಅದು ದೊಡ್ಡ ವಿಚಾರ ಅಲ್ಲ. ದೇವಸ್ಥಾನದಲ್ಲಿ ಜಗಳ ಮಾಡೋದು, ಯಾರಿಗಾದ್ರೂ ನೂಕಾಡೋದು, ಬೈದಾಡೋದು ದೊಡ್ಡ ವಿಷಯ ಅಲ್ಲ. ಏನಕ್ಕೆ ಭಕ್ತಾದಿಗಳು ಬರ್ತಾರೆ, ಹಿಂಗ್ ಉಪದ್ರ ಮಾಡೋರು ಬರ್ತಾರೆ. ಆದ್ರೆ ನಾವು ಇಷ್ಟು ವರ್ಷದವರೆಗೆ ತಾಳ್ಮೆಯಿಂದ ಇದ್ದು ಏನಕ್ಕೆ ಜಗಳ ಮಾಡೋದು ದೊಡ್ಡ ವಿಷಯ ಅಲ್ಲ. ಆ ಜಗಳ ದೇವಸ್ಥಾನದಲ್ಲಿ ಆದ್ರೆ ಈ ಜಾಗಕ್ಕೂ ಒಳ್ಳೇದಲ್ಲ, ಶ್ರೇಯಸ್ಸಲ್ಲ. ಹಾಗಾಗಿ ನಾವು ಏನಕ್ಕೆ ನಾ ಬೆಳಿಗ್ಗೆ ಬೇಗ ಬರ್ತೀನಿ, ಪೂಜೆ ಮಾಡಿ ಹೋಗ್ತೀನಿ. ಯಾಕಂದ್ರೆ ಇದು 1 ಸಲ 2 ಸಲ ಹೇಳಿ ನನ್ನಿಂದ ಆಗೋದಿಲ್ಲ ಅಂತ ಆದ ನಂತರ ನಾನು ಊರ್ನವರಿಗೂ ಹೇಳ್ತಾ ಇದ್ದೆ, ಇದೇ ರೀತಿ ಅಸಂಬದ್ಧ ಇದು ಈ ತರ ಎಲ್ಲ ಬರ್ತಿದ್ದಾರೆ ಅಂತ ಹೇಳಿ. ಹಾಗಾಗಿ ಆ ನಂತರ ಊರ್ನವರೆಲ್ಲರೂ ಬಂದಿದ್ರು. ಆಗಿದ್ದು ಮುಂದಿನ ಒಂದಷ್ಟು ನಡೆ ನಿಮ್ಗೆ ಎಲ್ರಿಗೂ ಗೊತ್ತಿರುವಂತ. ಈಗ ಪ್ರಶಾಂತ್ ಅವ್ರ ಬಗ್ಗೆ ಅಷ್ಟು ಜನ ಒಂದು ಟೀಕೆಗಳು ಒಂದಷ್ಟು ಬರ್ತಾ ಇತ್ತು. ಗೂಂಡಾಗಳು ಗೂಂಡಾಗಿರಿ ಮಾಡಿದ್ರೆ ಕೇಸ್ಗಳಿದೆ, ಅವ್ರ ಮೇಲೆ ಪುಡಿ ರೌಡಿಗಳದಂತ ಹೇಳ್ತಾ ಇದ್ರು. ಅವ್ರ ಮೇಲೆ ಏನಾದ್ರು ಆ ರೀತಿ ಏನಾದ್ರು ನನಗೆ ಗೊತ್ತಿರೋ ಹಂಗೆ ಆ ಮನುಷ್ಯ ಗುಂಡ ಆಗ್ಲಿ ಕೇಸ್ ಆಗ್ಲಿ, ಸೊ ನಾನ್ ಹೇಳ್ತಾ ಇರೋದಲ್ಲ, ಅದು ಆಮೇಲೆ ಅದು ಸಾಬೀತ್ ಮಾಡ್ಬೇಕು. ಒಂದು ಎರಡನೇದಾಗಿ ಈ ತರದ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಹೊರಟಾಗ ಅವ್ರ ಬಗ್ಗೆ ಮಾತಾಡೋರು ಸುಮಾರು ಜನ ಇರ್ತಾರೆ, ಸಹಜ ತಾನೆ. ಅಷ್ಟೇ. ಭಕ್ತಾದಿಯಾಗಿ ಅವನು ಸಾಮಾನ್ಯ ಮನುಷ್ಯ ಅಲ್ಲ, ಸಾಮಾನ್ಯ ಸಂಘದಿಂದ ಬಂದ ಮನುಷ್ಯ. ನಮ್ಗೆ ನಾನು ಅರ್ಚಕನಾಗಿಯೂ ಹೇಳ್ತಾ ಇದ್ದೀನಿ, ನಮ್ ದೇವಸ್ಥಾನಕ್ಕೆ ಸಾಮಾನ್ಯ ಅಂಗಡಿಯಿಂದಾನೇ ತರುವಂತದ್ದು. ಬೆಟ್ಟಿಗೆರೆ ಮಾರ್ಟ್ ಅಂತ ಇದೆ ಮೂಡಿಗೆರೆಯಲ್ಲಿ. ನಾ ಏನ್ ಹೇಳಿದ್ರು ನನಗೆ ಸಾಮಾನ್ ಕೊಡ್ತಾರೆ ಅಂತ ನಾನು ಆ ಮನುಷ್ಯ ಒಳ್ಳೆಯವರು ಅಂತ ಹೇಳ್ತಿರೋದಲ್ಲ. ದುಡ್ಡು ಕೊಡ್ತೀನಿ, ತರ್ತೀನಿ. ಆದ್ರೆ ಆ ಮನುಷ್ಯನ ಚಾರಿತ್ರ್ಯ ವಧೆ ಮಾಡೋದು ಇದೆಯಲ್ಲ, ಅದು ತುಂಬಾ ದೊಡ್ಡ ಒಡನಾಟ, ಒಳ್ಳೆ ವ್ಯಕ್ತಿತ್ವ. ಅವ್ರಿಗೇನು ಸಾಮಾನ್ಯ ಇವ್ರಲ್ಲ. ಅವ್ರು ಏನಕ್ಕೆ 700-800 ಮೂಟೆ ಕಾಫಿ ಕುಯ್ತಾರೆ, ಆಮೇಲೆ ಒಂದು ಶಾಮಿಯಾನ ಇದನ್ನ ಮಾಡಿ ಅಂಗಡಿ ಇಟ್ಕೊಂಡಿದ್ದಾರೆ. ತುಂಬಾ ಹೇಳಿದಷ್ಟು ಅವನ್ನ ಇವರೆಲ್ಲರೂ ಅಂದ್ರೆ ಕೆಲವು ಕಮೆಂಟ್ ಗಳಲ್ಲಿ ಏನ್ ಬಂದಿದೆ ಅಂದ್ರೆ, ಶುಲ್ಕ ಇವರು ವಸೂಲಿ ಮಾಡಕ್ಕೋಸ್ಕರ ಮಾಡ್ತಾ ಇದಾರೆ ಅನ್ನೋದು ಅವ್ರ ಮೇಲೆ ಬಂದಿದೆ. ಅದು ಒಂದು ಕಮೆಂಟ್ಸ್ ಗಳಲ್ಲಿ ನಾನು ಕೆಲವೊಂದಷ್ಟು ಮಾಡಕ್ಕೋಸ್ಕರ ದುಡ್ಡುಗೋಸ್ಕರ ಮಾಡ್ತಾರ ಅದು ಊರಿನ, ಅದನ್ನ ಕ್ಲಾರಿಟಿ ಹೇಳ್ಬಿಡಿ. ಶುಲ್ಕ ಅಂತ ಹೇಳಿ ಯಾರು ತಗೊಂಡಿದ್ದಾರೆ, ಹಾಗಂತ ಕೊಟ್ಟವ್ರು ಯಾರಿದ್ದಾರೆ? ಅಲ್ಲ, ಮುಂದೆ ಮಾಡಕ್ಕೆ ಅಂತ ಮೊನ್ನೆ ಜಿಲ್ಲಾಧಿಕಾರಿ ಬಂದಾಗ ಒಂದು ಚರ್ಚೆ ಆಗ್ತಾ ಇತ್ತು ಇಲ್ಲಿ ಜನಗಳ ಹತ್ರ. ಯಾರೋ ರೆಸಿಪ್ಟ್ ಹಾಕೊಟ್ಟಿದ್ದಾರೆ, ಅದನ್ನು ತೋರಿಸ್ಬಿಟ್ಟು ಅದನ್ನು ವಸೂಲಿ ಮಾಡಿದ್ರೆ ಇದು ಇಲಾಖೆ ಯಾರೋ ಒಂದು ರೆಸಿಪ್ಟ್ ಹಾಕೊಟ್ಟಿದ್ದಾರೆ. ಅದು ಇಲಾಖೆಯವರು ಕೇಳ್ಬೇಕು. ಇಲ್ಲಿ ದಿನನಿತ್ಯ ಪೂಜೆ ಮಾಡೋ ನನ್ನನ್ನಾಗ್ಲಿ, ದಿನನಿತ್ಯ ಇಲ್ಲಿ ಬಂದು ಹೋಗಂತ ಭಕ್ತಾದಿಗಳಿಗೆ ಅದ್ರ ಬಗ್ಗೆ ಯಾವ ಮಾಹಿತಿಯೂ ಇಲ್ಲ, ನನಗಂತೂ ಇಲ್ಲ. ನಿಮ್ಗೇನಾದ್ರೂ ಇದೆಯಾ? ಇನ್ನು ಅಫಿಷಿಯಲ್ ಆಗಿ ನಮ್ಗೆ ಗೊತ್ತಿರೋ ರೀತಿಯಲ್ಲಿ ಮಾಡ್ತಾರೋ